ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದರ ವಿಡಿಯೋದಲ್ಲಿ ಅಂಗಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಮನುಷ್ಯನ ನಡೆನುಡಿ ಪತ್ತೆ ಮಾಡೋದು ಹೇಗೆ, ನಡೆನುಡಿ ಅಂದರೆ ಏನು, ಈಗ ಇರ್ತಕ್ಕಂಥ ಮಕ್ಕಳಾಗಿರಲಿ, ಸ್ತ್ರೀ ಪುರುಷರು ಯಾರೇ ಆಗಿರಲಿ, ವಯಸ್ಕರಾಗಿರಲಿ, ಆ ಸಂದರ್ಭದಲ್ಲಿ ಯಾವುದೇ ವೃತ್ತಿ ಮಾಡಲಿ, ಯಾವುದೇ ಕಾರ್ಯ ಮಾಡಲಿ, ಯಾವುದೇ ಕೆಲಸ ಮಾಡಲಿ, ಯಾವುದೇ ರೂಪ ಗುಣಲಕ್ಷಣಗಳನ್ನು ಹೊಂದಿರಲಿ, ವಿದ್ಯಾಭ್ಯಾಸವನ್ನು ಪಡೆದೇ ಇರಲಿ, ಅಂತಹ ಸಂದರ್ಭದಲ್ಲಿ ಆ ದಿನದ ಆ ಒಂದು ಜೀವನದ ಘಟ್ಟದಲ್ಲಿ ಆ ಮನುಷ್ಯನ ನಡೆನುಡಿಯನ್ನು ಪತ್ತೆ ಮಾಡುವುದು ಹೇಗೆ, ಅಂಗಸಾಮುದ್ರಿಕ ಶಾಸ್ತ್ರದ ಪ್ರಕಾರ, ಹಾಗೆಯೇ ಭಾವಶಾಸ್ತ್ರದ ಪ್ರಕಾರ. ಈ ಒಂದು ಅಂಗಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಮತ್ತು ಭಾವಶಾಸ್ತ್ರದ ಪ್ರಕಾರ ಮನುಷ್ಯನ ಮಿದುಳಿನಲ್ಲೇನಿದೆ, ಮನುಷ್ಯನ ಆಚರಣೆಗಳೇನು, ಮನುಷ್ಯನ ಆ ಜೀವದ ಈಗಿನ ಗುಣಲಕ್ಷಣಗಳೇನು, ಆ ಯಾವ ಕಾರ್ಯವನ್ನು ಮಾಡಲು ಬಯಸಿದೆ ಅಥವಾ ಏನನ್ನು ಮಾಡುತ್ತದೆ ಅಥವಾ ಏನನ್ನು ಮಾಡುವುದಿಲ್ಲ, ಆ ಜೀವಕ್ಕೆ ಎಷ್ಟು ಕ್ಷಮತೆ ಇದೆ, ಆ ಜೀವಕ್ಕೆ ಎಷ್ಟು ಕ್ಷಮತೆ ಇಲ್ಲ, ಆ ಜೀವ ಎಷ್ಟು ದ್ವಂದ್ವದಲ್ಲಿದೆ, ಆ ಜೀವ ಎಷ್ಟು ದ್ವಂದ್ವದಲ್ಲಿಲ್ಲ, ಯಾವ ರೀತಿಯಾದಂಥ ಕಾರ್ಯವನ್ನು ಮಾಡಲು ಆ ಒಂದು ಜೀವನದಲ್ಲಿ ಮನುಷ್ಯ ಒಂದು ಜೀವನದಲ್ಲಿ ನಿಶ್ಚಯಿಸಿದೆ ಅಥವಾ ಕಾರ್ಯ ಮಾಡುತ್ತಿರುವುದಾದರೆ ಏನು, ಇದು ಕರ್ಮದ ಭಾಗವೋ, ಅಂದರೆ ಮನುಷ್ಯ ತಂದಿರತಕ್ಕಂಥ ಕರ್ಮದ ಭಾಗವೋ, ಅಥವಾ ಅನ್ಯ ಕಾರ್ಯಗಳನ್ನು ಆಯ್ಕೆ ಮಾಡಿಕೊಂಡಿದೆಯೋ, ಅಥವಾ ಕರ್ಮದ ನಿಮಿತ್ತವಾಗಿ ನಡೀತಾ ಇದೆಯೋ, ಗ್ರಹಗತಿಗಳ ಗೋಚರದ ಕಾರಣದಿಂದ ನಡೀತಾ ಇದೆಯೋ, ಅಥವಾ ಒಂದು ಫ್ರೀ ವಿಲ್ಲನ್ನು ಬಳಸಿ ಆ ಜೀವ ನಡೀತಾ ಇದೆಯೋ, ಇದೆಲ್ಲ ಅಂಶಗಳನ್ನು ಮನುಷ್ಯನ ನಡೆನುಡಿ ಅಂತ ನಾವು ಕರಿತೇವೆ. ಈ ಒಂದು ನಡೆನುಡಿಯನ್ನು ಭಾವಶಾಸ್ತ್ರದ ಪ್ರಕಾರ, ಅಂಗಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಪತ್ತೆ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಜೀವಕ್ಕೆ ಇರ್ತಕ್ಕಂಥದ್ದು ಕಲಿಯುಗದಲ್ಲಿ ನಿಗದಿತ ಎತ್ತರದಲ್ಲಿ ಜೀವ ಯಾವ ಕಾರ್ಯವನ್ನು ಮಾಡಲು ಉದ್ದೇಶಿಸಿ ಭೂಮಂಡಲದಲ್ಲಿ ಉಪಸ್ಥಿತವಾಗಿದೆಯೋ, ಅಂದರೆ ಮನುಷ್ಯನ ಜನ್ಮವನ್ನು ಪಡೆದಿದೆಯೋ, ಅದರ ಅನುಸಾರವಾಗಿ ಈಗ ಮಣ್ಣಿನಲ್ಲಿ ಕೆಲಸವನ್ನು ಮಾಡಬೇಕಂದ್ರೆ ಆ ಮನುಷ್ಯನಿಗೆ ಕಾಲಿನ ಬೆರಳಿನ ಉಗುರುಗಳು ಅಂಗಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಮತ್ತು ಕೈಯಿನ ಬೆರಳಿನ ಉಗುರುಗಳು ಕಬ್ಬಿಣದ ಕಡಲೆಯಂತೆ, ಅಂದರೆ ಕಬ್ಬಿಣದಂತೆ ಗಟ್ಟಿಯಾಗಿದ್ದರೆ, ಒರಟಾಗಿದ್ದರೆ ಆ ಜೀವ ಮಣ್ಣಲ್ಲಿ ಕೆಲಸವನ್ನು ಮಾಡುವ ಋಣದಿಂದ ಕಾರ್ಯ ಮಾಡಲು ಸಾಧ್ಯವಾಗತ್ತೆ. ಬೆರಳು ಸೂಕ್ಷ್ಮ ಅನ್ನೋದಕ್ಕಿಂತ ಉಗುರು ಸೂಕ್ಷ್ಮವಾಗಿದ್ದರೆ ಆ ಜೀವ ಬೇರೆ ಕಾರ್ಯವನ್ನು ಮಾಡಲು ಉದ್ದೇಶಿಸಿ ಭೂಮಂಡಲಕ್ಕೆ ಬಂದಿದೆ ಎಂಬುದು ಇದು ಶಾಸ್ತ್ರಮುಖೇನ ತಿಳಿತಕ್ಕಂಥದ್ದು. ಹಾಗೆಯೇ ಮನುಷ್ಯನ ಉದ್ದದ ಅನ್ವಯದಲ್ಲಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಲಿಕ್ಕಾಗದೋದ್ರೂ ಕೂಡ ಚುಟುಕು ವಿಚಾರಗಳನ್ನು ಅವಶ್ಯವಾಗಿ ತಿಳಿಸ್ತೇನೆ. ಆ ಮನುಷ್ಯನ ಉದ್ದ ಮತ್ತು ದಪ್ಪ ಇರ್ತಕ್ಕಂತಹ ಮುಖ ಲಕ್ಷಣದಲ್ಲಿ ಇರ್ತಕ್ಕಂಥ ಸುಂದರತೆ ಮತ್ತು ಕುರೂಪತೆ ಆಧಾರವಾಗಿ ಆ ಸ್ಥಳದ, ಆ ಸ್ಥಾನದ, ಆ ಕಾರ್ಯದ ಮಕ್ಕಳು ಅಥವಾ ಯೌವನದವರು, ಅದಕ್ಕಿಂತ ದೊಡ್ಡವರು, ಅದಕ್ಕಿಂತ ವಯಸ್ಸಾಗಿರೋರು, ಅವರ ಗುಣಲಕ್ಷಣಗಳ ಆಧಾರವಾಗಿ ಗಮನಿಸಿ ತಿಳಿಯಬಹುದು. 6 ಅಡಿ ದೇಹದೊಳಗೆ, 6 ಅಡಿ ಲಕ್ಷಣದೊಳಗೆ ಇರ್ತಕ್ಕಂತಹ ರೂಪಸ್ಥಿತಿಗನುಗುಣವಾಗಿ ಇದೇ ರೀತಿಯಾದಂತಹ ಭಾವ ಎಂಬತಕ್ಕಂಥದ್ದು ಗುಡ್ಡ ಇರಲಿ, ದಪ್ಪ ಇರಲಿ, ಹಾಗಿರಲಿ, ಹೀಗಿರಲಿ, ಹೇಗೇ ಇದ್ದರೂ ಭಾವಶಾಸ್ತ್ರದಲ್ಲಿ ಒಂದೇ ಭಾವ. ನಗುವನ್ನು ನೋಡಿದರೆ ಚಿತ್ರ ವಿಚಿತ್ರ ಕೋಟಿಗಟ್ಟಲೆ ಇರ್ತಕ್ಕಂತಹ ದೇಹಗಳಲ್ಲಿ ನಗುವನ್ನು ನೋಡಿದರೆ ಅದು ಒಂದೇ ಭಾವ, ಅಳುವನ್ನು ನೋಡಿದರೂ ಒಂದೇ ಭಾವ, ಕ್ರೋಧವನ್ನು ನೋಡಿದರೂ ಒಂದೇ ಭಾವ. ಆದರೆ ದೇಹ ಬೇರೆ, ದೇಹದ ಲಕ್ಷಣ ಬೇರೆ, ಉದ್ದ ಬೇರೆ, ಗಾತ್ರ ಬೇರೆ, ಆಚರಣೆ ಬೇರೆ, ಬುದ್ಧಿ ಬೇರೆ, ಭಾಷೆ ಬೇರೆ. ಆದರೆ ಭಾವಶಾಸ್ತ್ರದಲ್ಲಿ ಜೀವಗಳೆಲ್ಲವೂ ಒಂದೇ. ಜೀವಗಳೆಲ್ಲವೂ 800 ಕೋಟಿ. ಆ 800 ಕೋಟಿ ಮುಖಗಳು ಭಿನ್ನ ಭಿನ್ನ, ಅದು ದೇಹದ ರೂಪದಲ್ಲಿ. ಆದರೆ ಜೀವದ ರೂಪದಲ್ಲಿ ಏಕಮಾತ್ರ ಒಂದೇ ಆಗಿದೆ. ಅದರಿಂದಾಗಿ
ಆ ದೇಹ, ಆ ಜೀವ ಯಾವುದೋ ಜಾಗದಲ್ಲಿ, ಯಾವುದೋ ದೇಶದಲ್ಲಿ, ಯಾವುದೋ ಮಣ್ಣಿನಲ್ಲಿ, ಯಾವುದೋ ತಂದೆ ತಾಯಿಯಲ್ಲಿ ಪ್ರಕಟವಾದಂತಹ ಪಕ್ಷದಲ್ಲೂ ಜೀವದಲ್ಲಿನ ಏಕಭಾವಶಾಸ್ತ್ರ, ಏಕಭಾವದ ಸ್ಥಿತಿ. ನಗು ಮಾಯವಾಗುವುದಿಲ್ಲ. ನಗು ಏಕಸಮಾನ, ಅಳು ಏಕಸಮಾನ. ಮೊದಲೇ ಹೇಳಿದಂಥ ಎಲ್ಲ ಲಕ್ಷಣಗಳು, ಭಾವದ ಲಕ್ಷಣಗಳೆಲ್ಲವೂ ಕೂಡ ಬಿಂಬತ್ಸ, ಕ್ರೋಧ, ದುಃಖ, ಸುಖ, ಸಂತೋಷ, ಹಸನ್ಮುಖಿ, ಈ ರೀತಿಯಾದಂಥ ಎಲ್ಲ ಲಕ್ಷಣಗಳನ್ನು ಕೂಡ ಭಾವಶಾಸ್ತ್ರದ ಪ್ರಕಾರವಾಗಿ ಏಕಪ್ರಕಾರವಾಗಿ ಕಾಣ್ತೇವೆ. ಅದರಿಂದಾಗಿ ಭಾಷೆಗೆ ಹೊರತಾಗಿ ಅಂಗಶಾಸ್ತ್ರ, ಅಂಗಸಾಮುದ್ರಿಕ ಶಾಸ್ತ್ರದ ಪ್ರಕಾರ, ಹಾಗೆ ಜೀವದ ಭಾವಶಾಸ್ತ್ರದ ಪ್ರಕಾರ ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆಂತರಿಕ ನಿಯಮ ಒಂದಿದೆ. ಅಂದರೆ ಜೀವ ಯಾವ ಜಾಗದಲ್ಲಿ ಪ್ರಕಟವಾಗಿದೆಯೋ ನಿಶ್ಚಯವಾಗಿ ಅದು ತಾನು ಬದುಕುವ ಎಲ್ಲ ರೀತಿಯಾದಂತಹ ಸಹಕಾರ, ಜೀವಗಳು ಅನ್ಯ ದೇಹಗಳೊಂದಿಗೆ ಸಹಕಾರ ಹೊಂದಿದರೆ ಆ ಜೀವಗಳಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ತಗೋಗಿ, ಯಾವುದೇ ದೇಶಕ್ಕೆ ತಗೋಗಿ, ಇಲ್ಲೇ ತಗೋಗಿ, ಬೇರೆ ಕಡೆ ತಗೋಗಿ, ಆ ಜೀವಗಳಲ್ಲಿ ಶಾಂತ ಸಮಾಧಾನ ಕಾರ್ಯ ಎಂಬತಕ್ಕಂಥದ್ದಿರುತ್ತೆ. ಈ ದೇಹಗಳನ್ನು ನೀವು ಗಮನಿಸಿದರೆ ಹಾನಿಕಾರಕ ಕಾರ್ಯಗಳೆಂದೂ ಆಗುವುದಿಲ್ಲ. ಗಮನಿಸಿ, ಯಾವ ಜೀವ ಯಾವುದೇ ಭೂಮಂಡಲದ ಯಾವುದೇ ಭಾಗದಲ್ಲಿರಲಿ, ಆ ಜೀವದ ಜೊತೆಗೆ ಅನ್ಯ ಜೀವಗಳು ಕನೆಕ್ಟಿವಿಟಿ, ಅದಕ್ಕೆ ನಾವು ಒಳ್ಳೆಯ ಸಂಬಂಧ, ಪರಿಚಯ, ಜನ ಇದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಅಂತ ನಾವು ಕರೀತೇವೆ. ಆ ರೀತಿಯಾಗಿ ಇರ್ತಕ್ಕಂಥ ಜೀವ 100ರಲ್ಲಿ 75% ಹಾನಿಕಾರಕ ಆಯ್ಕೆಗಳನ್ನು ಮಾಡಿಕೊಳ್ಳೋದಿಲ್ಲ. ಹಾಗಾದರೆ ಜನಸಂಖ್ಯೆ ಎಷ್ಟು? ಲಕ್ಷಾಂತರ ಕೋಟ್ಯಾಂತರ ಇರುತ್ತೆ. ರಾಜಕೀಯದವರೆಲ್ಲ ಸಾಕಷ್ಟು ಹಣ ಇತ್ಯಾದಿ ದುರ್ಬಳಕೆ ಮಾಡ್ತಾರೆ, ಆಸ್ತಿ ಪಾಸ್ತಿ ಮಾಡ್ತಾರೆ, ಅವ್ರ ಜೊತೆ ಜನ ಇಲ್ವಾ? ಅದು ಹೇಗೆ ಅವ್ರು ತೊಂದರೆ ಮಾಡೋದಿಲ್ಲ, ತಪ್ಪು ಮಾಡೋದಿಲ್ಲ ಅಂತ ಪ್ರಶ್ನೆ ಬರ್ಬೋದು. ಇಲ್ಲಿ ಗಮನಿಸಿ, ಜೀವದ ಆಯ್ಕೆಗೆ ಸಂಬಂಧಪಟ್ಟಂತೆ, ರಾಜಕೀಯ ವಿಭಾಗದ ಆಯ್ಕೆಗೆ ಸಂಬಂಧಪಟ್ಟಂತೆ ಇಲ್ಲಿ ಭಾವಶಾಸ್ತ್ರಕ್ಕೆ ಸಂಬಂಧ ಇಲ್ಲ. ಭಾವಶಾಸ್ತ್ರದಲ್ಲಿ ಒಂದು 5ರಿಂದ 10, 10ರಿಂದ 20, 20ರಿಂದ 100 ಜೀವಗಳು, ಇಷ್ಟು 100 ಜನಗಳ ಜೀವಗಳ ಜೊತೆಗೆ ಒಂದು ಕರ್ಮಫಲವನ್ನು ತಂದಿರೋದು ತುಂಬ ಕಡಿಮೆ ಇರುತ್ತೆ. ಏಕೆಂದರೆ ಈ ಆಯಸ್ಸು 100 ವರ್ಷ. ಅದರಿಂದಾಗಿ ಈ ಒಂದು 100 ಜನಗಳ ಜೊತೆಗಿನ ಕರ್ಮಫಲ ತಂದಿರೋದು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಮದುವೆ ಆದರೆ ಗಂಡ ಹೆಂಡ್ತಿ, ಅಥವಾ ತಂದೆ ತಾಯಿ ಇದ್ದರೆ ಅವರಿಬ್ಬರು, ಅಥವಾ ಕುಟುಂಬದವರು ಅಣ್ಣ ತಮ್ಮ ಬಂಧು ಬಳಗ ಇದ್ದರೆ ಅವರೊಂದು ಸ್ವಲ್ಪ ಜನ, ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಅತ್ತಿಗೆ ನಾದಿನಿ ಅಂತಿದ್ರೆ ಅವರೊಂದು ಸ್ವಲ್ಪ ಜನ, ಈ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂತೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ವೃತ್ತಿಗೆ ಸಂಬಂಧಪಟ್ಟಂತೆ, ಈ ರೀತಿಯಾಗಿ ಯಾವುದೇ ಆಯ್ಕೆ ಆದ್ರೂ ಲಿಮಿಟೆಡ್, ಒಂದು 100 ಜನನೂ ಇರೋದಿಲ್ಲ. ಅಷ್ಟೊಂದು ಸಮಯದ ಕರ್ಮದ ಲೆಕ್ಕಾಚಾರಕ್ಕೆ ಈ 100 ವರ್ಷ ಸಾಕಾಗೋದಿಲ್ಲ. ಅದರಿಂದಾಗಿ ಕಡಿಮೆ ಲಿಮಿಟೆಡ್ ಕರ್ಮಫಲ ಮತ್ತು ಜನಗಳ ಸಂಪರ್ಕ ತಂದಿರೋದ್ರಿಂದ ಆ ಜೀವ ಒಂದು 10-20 ಜನಗಳ ಜೊತೆಗೆ ಸಂಯೋಜನೆಯನ್ನು ಹೊಂದಿದ್ರು 100ರಲ್ಲಿ 75% ಹಾನಿಕಾರಿ ಮಾಡೋದಿಲ್ಲ, 25% ಸಾಧ್ಯ ಇರುತ್ತೆ. ಇದೇ ರೀತಿಯಾಗಿ ಪ್ರಪಂಚಾದ್ಯಂತ ಇರ್ತಕ್ಕಂತಹ ಜೀವಗಳ ಈ ಒಂದು ದೇಹ ಲಕ್ಷಣ, ಮುಖ ಲಕ್ಷಣ, ಆ ಜೀವದಲ್ಲಿನ ಭಾವಲಕ್ಷಣವನ್ನು ನೋಡಿದರೆ ಅದು ಈಗ ಯಾವ ಉದ್ದೇಶವನ್ನು ಹೊಂದಿದೆ. ಬಡವನಾದರೆ ಬಟ್ಟೆಯ ನೋಡಿ, ಶ್ರೀಮಂತನಾದರೆ ಬಟ್ಟೆ ನೋಡಿ, ಹಣ ನೋಡಿ, ಹಾಗೆ ಸ್ಥಾನಮಾನ ನೋಡಿ, ಹಾಗೆ ಶಿಕ್ಷಣ ನೋಡಿ, ಆ ಶಿಕ್ಷಣದ ಆಧಾರವಾಗಿ ರೂಪುರೇಖೆಗಳನ್ನು ನೋಡಿ, ಕಲೆ ಚಟುವಟಿಕೆಗಳನ್ನು ನೋಡಿ, ಆ ದೇಹದಲ್ಲಿ ಉಂಟಾಗಿರ್ತಕ್ಕಂಥ ತಲೆಯ ಕೂದಲಿನಲ್ಲಿ ಲಕ್ಷಣಗಳು, ಹುಬ್ಬಿನಲ್ಲಿ ಲಕ್ಷಣಗಳು, ಗಡ್ಡದಲ್ಲಿ ಲಕ್ಷಣಗಳು, ಮೂಗಿನಲ್ಲಿ ಲಕ್ಷಣಗಳು, ಹೆಣ್ಮಕ್ಳಾದರೆ ಕೂದಲಿನಲ್ಲಿ ಲಕ್ಷಣಗಳು, ಹುಬ್ಬಿನಲ್ಲಿ ಲಕ್ಷಣಗಳು, ಕಣ್ಣಿನಲ್ಲಿ ಲಕ್ಷಣಗಳು, ಕಿವಿಯಲ್ಲೋ ಲಕ್ಷಣಗಳು, ಆ ಒಂದು ಕಲೆಗೆ ಸಂಬಂಧಪಟ್ಟಂತೆ ಭಿನ್ನವಾಗಿರುತ್ತೆ. ಹಾಗಾಗಿ ಲಕ್ಷಣಗಳ ಆಧಾರವಾಗಿ ಪ್ರಪಂಚಾದ್ಯಂತ ಇರ್ತಕ್ಕಂಥ ಜೀವ ಆ ಸಮಯಕ್ಕೆ ಸಂಬಂಧಪಟ್ಟಂತೆ ನೋಡುವುದಾದರೆ ಸಕಾರಾತ್ಮಕವಾಗಿದ್ದರೆ, ಗಮನಿಸಿ, ಸಕಾರಾತ್ಮಕ ಉದ್ದೇಶವನ್ನು ಜೀವ ಹೊಂದಿದ್ದರೆ ಜೀವದ ಮುಖಭಾವದಲ್ಲಿ ಯಾವುದೇ ಕಪ್ಪು ಛಾಯೆ ಚುಕ್ಕಿಗಳಿರುವುದಿಲ್ಲ. ಆ ಜೀವ ಹಾನಿ ಮಾಡೋದಿಲ್ಲ. ಗಮನಿಸಿ, ಯಾವ ದೇಹದ ಮುಖಭಾವದಲ್ಲಿ, ಚರ್ಮದಲ್ಲಿ ಯಾವುದೇ ಚುಕ್ಕಿ ಕಲುಷಿತತೆ ಇರೋದಿಲ್ಲ, ಆ ಜೀವ ಹಾನಿ ಮಾಡೋದಿಲ್ಲ. ಹಾಗಂತ ಸರ್ಜರಿ ಮಾಡಿಸ್ಕೊತಾರೆ, ಏನೇನೋ ಆ ಚರ್ಮದ ಸಮಸ್ಯೆಗಳ ನಿವಾರಣೆಗೆ ಔಷಧಿ ಬಳಸ್ತಾರೆ. ಆ ರೀತಿಯಾಗಿ ಬಳಕೆಗೆ ಸಿಗೋದು ಕೂಡ ಅದೃಷ್ಟ ಇದ್ದರೆ. ಆದರೆ
ಯಾವುದೋ ಒಂದು ಕುಟಿಲ ಭಾವದಿಂದ ನಿರ್ಮಾಣವಾಗಿದ್ರೆ ಅದು ಇಂದಲ್ಲ ನಾಳೆ ಕ್ಯಾನ್ಸರ್ ಆಗುತ್ತೆ, ಇಂದಲ್ಲ ನಾಳೆ ಸಮಸ್ಯೆಗೆ ಹೋಗುತ್ತೆ, ಇದು ಬೇರೆ ಟಾಪಿಕ್. ಆದರೆ ಶುದ್ಧ, ಇದು ಯಾವುದನ್ನು ಕೃತಕವಾಗಿ ಬಳಸದೆ, ಯಾವುದೇ ಕೃತಕ ಮತ್ತು ಪರ್ಯಾಯ ವ್ಯವಸ್ಥೆಯನ್ನು ಬಳಸದೆ ಜೀವ ಯಾವಾಗ ಮುಖಭಾವದಲ್ಲಿ, ಅದರಲ್ಲಿ ವಿಶೇಷವಾಗಿ ಚರ್ಮದಲ್ಲಿ ಯಾವುದೇ ಕಲೆಗಳಿಲ್ಲ, ಕಜ್ಜಿಗಳಿಲ್ಲ, ಯಾವುದೇ ಹಾನಿಕಾರಕ ಲಕ್ಷಣಗಳಿಲ್ಲ, ವಿಕಾರಗಳು ವಿರೂಪವಾಗ್ತಕ್ಕಂಥದ್ದು, ಕಣ್ಣು, ಮೂಗು, ಬಾಯಿ ಸೊಟ್ಟಗಾಗೋದು, ಮೂಗು ಒಂದು ಕಡೆ ಹೋಗೋದು, ಅಥವಾ ಕಣ್ಣುಗಳು ಒಂದು ರೀತಿಯಾಗಿ ತಿರುಚದಂತೆ ಆಗ್ತಕ್ಕಂಥದ್ದು ದೃಷ್ಟಿ ಅದೇ. ಆದರೆ ಕಿವಿಗಳಲ್ಲಿ ಒಂದು ರೀತಿಯಾದಂಥ ಬಾದಿ, ಈ ರೀತಿಯಾದಂಥ ಹಲವು ಹಾನಿಕಾರಕ ಲಕ್ಷಣಗಳನ್ನು ನಾವು ಮೇಲ್ನೋಟಕ್ಕೆ ಕಾಣ್ತೇವೆ. ಆ ಜೀವಿಗಳು ಅವಶ್ಯವಾಗಿ ಯಾವುದೇ ಜಾಗದಲ್ಲಿ, ಯಾವುದೇ ಸ್ಥಳದಲ್ಲಿ, ಮಕ್ಕಳು, ವಯಸ್ಸಿನವರು, ಮುದುಕರು ಯಾರೇ ಆಗಿರಲಿ ತೊಂದರೆಯನ್ನುಂಟು ಮಾಡ್ತಾರೆ. ಯಾವ ಮುಖಭಾವದಲ್ಲಿ ಈ ಒಂದು ಪಂಚ ಇಂದ್ರಿಯಗಳು, ಈ ಪಂಚ ಇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಚರ್ಮವನ್ನು ತಗೋಬೇಡಿ, ಇವುಗಳು ಸಕಾರಾತ್ಮಕವಿದ್ದರೆ ಆ ಜೀವ ಬಾಧೆ ಮಾಡೋದಿಲ್ಲ ಅಂತ ಅರ್ಥ. ಅದಕ್ಕೂ ಮಾಡ್ಕೊಳ್ಳೋದಿಲ್ಲ, ಬೇರೆಯವ್ರಿಗೆ ಮಾಡೋದಿಲ್ಲ. ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ರೆ, ಈಗ ಮನುಷ್ಯನಿಗೆ ಸರಿ ಕಣ್ಣು ಕಾಣ್ತಾ ಇಲ್ಲ, ವಯಸ್ಸಿದೆ ಇನ್ನೂ, ಅದು 100% ಸಮಸ್ಯೆ ಉಂಟು ಮಾಡುತ್ತೆ. ಆ ಮನುಷ್ಯನ ಕಣ್ಣು, ಕಿವಿ, ಮೂಗು, ಬಾಯಿ ಸರಿ ಇದೆ, ಅದ್ರ ಮೂಗು ಶೀತದಿಂದ ಕೂಡಿದೆ, ಅದು 100% ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಇದ್ದರೆ, ಆ ಸಮಯಗಳಲ್ಲಿ ಏನಾದರೂ ಆ ಸಂದರ್ಭಪಟ್ಟಂತೆ ಇದ್ದರೆ ಅದು ಬಾಧೆ ಏನು ಮಾಡ್ಕೊಳ್ಳುತ್ತೆ, ತನಗಾದ್ರೂ ಬಾಧೆ ಉಂಟು ಮಾಡ್ಕೊಳ್ಳುತ್ತೆ, ಬೇರೆಯವ್ರಿಗಾದ್ರೂ ಮಾಡುತ್ತೆ. ಈಗ ಬಾಯಿಗೆ ಸಂಬಂಧಪಟ್ಟಂತೆ ಮಾತನ್ನು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಮಾತನ್ನು ಕೂಡ ಸರಿಯಾದ ರೀತಿಯಾಗಿ ಆಡದಿದ್ದರೆ ಅದೇ ಶತ್ರುತ್ವ, ಮಾತು ಸರಿಯಾಗಿ ಆಡಿದ್ರೆ ಆದರೆ ಸಿಹಿ ತತ್ವ. ಹೀಗೆ ಕಿವಿಗಳು ಅಷ್ಟೇ, ಹಾನಿಕಾರಕ ಕೇಳಿದ್ರೇ ಸಮಸ್ಯೆ, ಅಥವಾ ಹಾನಿಕಾರಕವನ್ನು ಕೇಳುವಂತೆ ಮಾಡೋದು ಕೂಡ ಸಮಸ್ಯೆ. ಇಲ್ಲಿ ಗಮನಿಸ್ತಕ್ಕಂಥದ್ದು, ಇದು ಆಚರಣೆಗಿಂತ ಭಿನ್ನವಾಗಿ ಲಕ್ಷಣಗಳನ್ನು ಗಮನಿಸಿ. ಅಂಗಸಾಮುದ್ರಿಕದ ಪ್ರಕಾರ ಲಕ್ಷಣಗಳು ಯಾವಾಗ ಪಂಚೇಂದ್ರಿಯಗಳು ಬಾಧೆಗೆ ಒಳಗಾಗ್ತವೆ, ಯಾವುದಾದ್ರೂ ಒಂದು, ಆ ಸಂದರ್ಭದಲ್ಲಿ ಜೀವ ಕೂಡ ಬಾಧೆಗೆ ಒಳಗಾಗಿರುತ್ತೆ. ಹಾಗಾಗಿ ಜೀವದಲ್ಲಿಯೇ ಭಾವವು ಉಂಟಾಗ್ತಕ್ಕಂಥದ್ದು. ಈ ಮುಖಭಾವವನ್ನು ತಾವು ಗಮನಿಸಿದರೆ, ಅಥವಾ ದೇಹದ ಅಂಗಾಂಗಗಳಲ್ಲಿ ಯಾವುದು ರೋಗ ರುಜಿನಿಗಳು, ಊನು ಆಗಿರ್ತಕ್ಕಂಥದ್ದು, ಕೈಗಳಲ್ಲಿ, ಕಾಲುಗಳಲ್ಲಿ ಕ್ಷಮತೆ ಇಲ್ಲ, ನರಮಂಡಲದಲ್ಲಿ ಸಕಾರಾತ್ಮಕ ಶಕ್ತಿ ಇಲ್ಲ, ಈ ರೀತಿಯಾದಂತಹ ಬಾಧೆ ಸ್ಥಿತಿ ಇದ್ದಂತಹ ಪಕ್ಷದಲ್ಲೂ ಕೂಡ ಜೀವದಲ್ಲಿನ ಭಾವ ಬದಲಾಗತ್ತೆ. ಆ ಭಾವಕ್ಕೆ ಅನುಗುಣವಾಗಿ ಜೀವ ಕಾರ್ಯ ಮಾಡುತ್ತೆ. ಇದನ್ನು ವಿಶೇಷವಾಗಿ ಜೀವವನ್ನು ವಶಕ್ಕೆ ತಗೊಂಡು ವಶೀಕರಣ ತಾಂತ್ರಿಕ ಕ್ರಿಯಾದಿಗಳಲ್ಲಿ ಮಾಡಲಾಗತ್ತೆ. ಆದರೂ ಕೂಡ ನ್ಯಾಚುರಲಿಯಾಗಿ ಆಗಿರಲಿ ಅಥವಾ ವಶೀಕರಣದ ಮೂಲಕವೇ ಆಗಿರಲಿ, ಜೀವಕ್ಕೆ ಯಾವುದೇ ಒಂದು ಕರ್ಮೇಂದ್ರಿಯಗಳಲ್ಲಿ, ಒಂದೇ ಕರ್ಮೇಂದ್ರಿಯದಲ್ಲಿ, ಅದು ಮೂಗು, ಆ ಶೀತದಿಂದ ಕೂಡಿದೆ ಅಂದರೆ ಶೀತ ತಲೆನೋವಂತೆ ಮಾತ್ರೆ ತಗೋಬೇಕಂತೆ, ಆ ಶೀತದ ಕಾರಣದಿಂದ ಅವರಿಗೆ ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ, ಮೂಗೆಲ್ಲ ಉರಿ 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 ಸರಿಯಾಗಿಲ್ಲ, ಅವ್ರನ್ನ ಕರೆಕ್ಟಾಗಿ ಚೆನ್ನಾಗಿರ್ತಾರಲ್ಲ ಮಾತಾಡಿಸ್ತಿರಲ್ಲ ಮಾತಾಡ್ಸಿ ನೋಡಿ, ನಿಮಗೆ ಬೈದು ಕಳಿಸ್ತಾರೆ. ನನಗೆ ಶೀತ ಆಗಿದೆ, ನನಗೆ ಇದನ್ನೇ ಸಹಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ, ನೀನು ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಹೆಂಡ್ತಿ ಗಂಡನಿಗೆ ಹೇಳಿದ್ರೆ, ಗಂಡ ಹೆಂಡ್ತಿಗೆ ಹೇಳಿದ್ರೆ, ಅಥವಾ ಅಪ್ಪ ಮಕ್ಳಿಗೆ ಹೇಳಿದ್ರೆ, ಮಕ್ಳು ಅಪ್ಪ ಅಮ್ಮಂಗೆ ಹೇಳಿದ್ರೆ ಜೋರು ಮಾಡೇ ಕಳಿಸ್ತಾರೆ. ಇರೋದೊಂದು ಶೀತ, ಅದೇನಂತ ಸಮಸ್ಯೆ ಮಾಡಲಿಕ್ಕೆ ಸಾಧ್ಯ ಇದೆ ಅಲ್ವೇ? ಆ ಶೀತ ಯಾವಾಗ ಜೀವಕ್ಕೆ ಬಾಧೆ ಕೊಡುತ್ತೆ, ಆಗ ಜೀವದಲ್ಲಿ ಭಾವಗಳು ಬದಲಾಗ್ತಾ, ಆ ಒಂದು ಭಾವದ ಅನುಸಾರವಾಗಿ ಜಗತ್ತಿನಲ್ಲಿ ಇರ್ತಕ್ಕಂತಹ ಈ ಮನುಕುಲ ಆ ಸಮಯಕ್ಕೆ, ಆ ಒಂದು ಕಾರ್ಯಕ್ಕೆ ಏನು ಕಾರ್ಯ ಮಾಡಬಲ್ಲದು, ಈಗಿಲ್ಲ, ಎಲ್ಲ ಪೂರ್ಣ ಆರೋಗ್ಯಪೂರ್ಣವಾಗಿದ್ದಾವೆ. ಆ ರೀತಿಯಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮಿದುಳನ್ನು ನೋಡಬೇಕಾಗತ್ತೆ. ಯಾವಾಗ ಮಿದುಳಿನಲ್ಲಿ ವಿಷಯ ತರಂಗಗಳು ಯಾವ ರೀತಿ ರಚಿತವಾಗ್ತಾವೆ, ದೇಹದಾದ್ಯಂತ ಕಾರ್ಯವನ್ನು ಮಾಡ್ತಾವೆ, ಜೀವ ಅದೇ ರೀತಿಯಾದ ಬಿಂಬತ್ಸ, ಅಂದರೆ ಮನಸ್ಸಲ್ಲಿ ಕುಟಿಲತೆ ಇದ್ದರೆ ಕುಟಿಲ ನಗು, ಮನಸ್ಸಲ್ಲಿ ಕುಟಿಲತೆ ಇದ್ದರೆ ಕುಟಿಲವಾದಂತಹ ಮಾತು, ಹುಬ್ಬುಗಳಲ್ಲಿ, ಹಾಗೆಯೇ ಕೆನ್ನೆಗಳಲ್ಲಿ, ಹಾಗೆಯೇ ಮೂಗಿನ ಆ ಭಾಗ ಈ ಭಾಗ ದಿಕ್ಕುಗಳಲ್ಲಿ ಸನ್ನೆ ಸೂಚನೆಗಳು ಲಭ್ಯವಾಗ್ತವೆ. ಇದೇ ರೀತಿಯಾಗಿ 100 ಸೂಚನೆಗಳು ಲಭ್ಯವಾಗ್ತವೆ. ಈ ವಿಡಿಯೋದಲ್ಲಿ ಅದೆಲ್ಲ ಹೇಳಲಿಕ್ಕೆ, ವಿವರಣೆ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಮುಖಭಾವದಲ್ಲಿ ಲಭ್ಯವಾಗುವ ಸೂಚನೆಗಳು ಮಿದುಳಿನಲ್ಲಿ ಉಂಟಾಗುವ ವಿಕಾರ ವಿಚಾರಗಳಿಂದ ಎಂಬುದು ಸ್ಪಷ್ಟ. ಆ ವಿಚಾರಗಳು ಜೀವವನ್ನು ತಟ್ಟುತ್ತವೆ, ಜೀವ ಅದರಂತೆ ನಡೆಯುತ್ತದೆ, ನುಡಿಯುತ್ತದೆ.
ಹಾಗಾಗಿ ಯಾವುದೇ ಜೀವ ಕಳ್ತನ ಮಾಡುತ್ತೋ, ಮೋಸ ಮಾಡುತ್ತೋ, ಕೊಲೆ ಮಾಡುತ್ತೋ, ತೊಂದರೆ ಮಾಡುತ್ತೋ, ಬಾಧೆ ಕೊಡ್ತಾರೆ, ಚಾಡಿ ಹೇಳ್ತಾರೆ, ಮೋಸ ಮಾಡ್ತಾರೆ ಇತ್ಯಾದಿ ಏನಾದರೂ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ, ಒಳ್ಳೇದು ಮಾತಾಡ್ತಾರೆ, ಒಳ್ಳೆ ಕಾರ್ಯ ಮಾಡ್ತಾರೆ, ಹೇಗೆ ನಡ್ಕೋತಾರೆ ಎಲ್ಲವನ್ನು ಕೂಡ ಈ ಅಂಗಸಾಮುದ್ರಿಕ ಶಾಸ್ತ್ರ ಮತ್ತು ಭಾವಶಾಸ್ತ್ರದ ಜ್ಞಾನವನ್ನು ಹೊಂದಿದ್ದರೆ, ಇದರ ತಿಳುವಳಿಕೆಯನ್ನು ಹೊಂದಿದ್ದರೆ ಪತ್ತೆ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದು ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷ ಮತ್ತು ಸಮಸ್ಯೆ ಇದ್ದಂಥ ಪಕ್ಷ ಧೂಪದ ಪೌಡರ್ ಆರ್ಡರ್ ಮಾಡ್ಬೋದು. ಇದನ್ನು ಸ್ಮಿತ ನಾಲ್ಕಾಗಿ ಇಟ್ಕೊಂಡು ನನಗೆಲ್ಲ ಹರ್ತಕ್ಕಂಥ ಕಾರ್ಯ ಮಾಡೋದ್ರಿಂದ ಆತ್ಮ ಸಮಸ್ಯೆಗೆ ಮುಕ್ತರಾಗಿ ತಂತ್ರ ಮತ್ತು ಬಾಧೆ ನಿವಾರಣೆ ಮಾಡ್ಕೋಬೋದು. ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ. ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿಗಳಿಗೆ ಮುಗಿಟ್ಟು ವ್ಯವಸ್ಥೆಗಳ ಸಂಕಲ್ಪ ಮಾಡಿ ಹಾಕಿ ಸಮಸ್ಯೆಗಳು ಬಾಧೆಗಳು ನಿವಾರಣೆ ಆಗ್ತವೆ. ಹಣಕಾಸಿನ ಅನುಕೂಲಕ್ಕೆ ದಾರಿಯಾಗುತ್ತೆ. ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ. ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಹಚ್ಚಿ ನೋಡಿ ದೇಹಕ್ಕೆ ಬೇರೆ, ತಲೆಗೆ ಬೇರೆ. ಆತ್ಮದ ಸಮಸ್ಯೆಗಳು ರೆಡ್ಯೂಸ್ ಆಗೋದ್ರ ಜೊತೆಗೆ ಆತ್ಮ ಏನು ಶರೀರದಲ್ಲಿರುತ್ತೆ ಅದೇ ಕೂಡ ಶಕ್ತಿ ಕುಂದುತ್ತಾ ಹೋಗುತ್ತೆ. ಸರಿಯಾಗಿ ಬಳಸಿದ್ರೆ ನೆಗೆಟಿವಿಟಿ ರಿಮೂವ್ ಧೂಪದ ಪೌಡರ್ ಕೂಡ ಬಳಸಿದ್ರೆ ಅದನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡ್ಕೋಬೋದು. ಜಾತಕ ಪರಿಶೀಲನೆ ಅವಶ್ಯವಾಗಿ ಮಾಡಿಸಿ. ದೋಷಗಳಿದ್ದರೆ ಪರಿಹಾರ ಕೂಡ ಮಾಡ್ಕೊಳ್ಳಿ. ಫೋನ್ ನಂಬರ್ 6364205078 ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು. ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಮಾಡಿಸ್ಬೋದು. ಚಾರ್ಜಸ್ ಇರುತ್ತೆ. ಹಾಗೆಯೇ ಅಂಗಸಾಮುದ್ರಿಕ ಶಾಸ್ತ್ರ, ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಂತ್ರ, ಮಂತ್ರ, ತಂತ್ರಕ್ಕೆ, ಧ್ಯಾನ, ಯೋಗ, ಮುದ್ರಾಭ್ಯಾಸ, ಕುಂಡಲಿನಿ ಶಕ್ತಿ, ಜಾಗೃತಿಗೆ ಸಂಬಂಧಪಟ್ಟಂತೆ, ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ನೇರ್ಭೇಟಿಗೆ ಅವಕಾಶ ಇರೋದಿಲ್ಲ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.